12, 13, 14ನೇ ತಾರೀಕು ಹಲಸು ಮತ್ತು ಮಾವು ಮೇಳ ಅದನ್ನು ಇದು ನಡೆಸಲಿಕ್ಕಿದೆ. ಬೇರೆ ಬೇರೆ ಕಡೆ ಕಪ್ಪರಲ್ಲಿ ಒಂದು ಕಡೆ ನಾನು ನೋಡಿದೆ, ಉಪ್ಪಿನಲ್ಲಿ ಆಗ್ತಿದೆ. ಹಾಗಾಗಿ ಇಲ್ಲಿ ಶಕ್ತಿ ವೇವ್ಸ್ ಅಂತ ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಅವರು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಇದು ಮುಖ್ಯವಾಗಿ ಇಲ್ಲಿಯ ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಯುವಕರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಈ ಒಂದು ಹಲಸು ಮೇಳ ಮತ್ತು ಮಾವು ಮೇಳವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಹಣ್ಣುಗಳು ಹಲಸು ಮತ್ತು ಮಾವಿಗೆ ಸೂಕ್ತವಾದ ಮಾರುಕಟ್ಟೆಯನ್ನು ಒದಗಿಸಿಕೊಂಡದ್ದು, ಹಾಗೆ ಗ್ರಾಮೀಣ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಒಂದೇ ಸಲ ಆಗ್ತಂತಲ್ಲ, ಶುರು ಮಾಡಿದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದಷ್ಟು ಸಂಶೋಧನೆ ಮಾಡ್ತಾ ಒಂದಷ್ಟು ತುಂಬ ಕಡೆ ಭೂಮಿ ವ್ಯರ್ಥ ಆಗ್ತದೆ. ಸೊ ಅವರಲ್ಲಿ ಜಾಗೃತಿಯನ್ನು ಮೂಡಿಸೋದು ಕೆಲಸ ಕೂಡ ಈ ಸೃಷ್ಟಿ ವೇವ್ಸ್ ಮಾಡ್ತಾರೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಒಂದು ಇನ್ನೊಂದು ನೇರವಾಗಿ ಮಾರುಕಟ್ಟೆ ಒದಗಿಸುವಂಥದ್ದು, ಅಂದರೆ ನಡುವೆ ಇರ್ತಕ್ಕಂಥ ಮಿಡ್ಲ್ ಪರ್ಸನನ್ನು ತಪ್ಪಿಸಿ ನೇರವಾಗಿ ಮಾವು ಮತ್ತು ಹಲಸಿನ ಹಣ್ಣಿಗೆ ಮಾರುಕಟ್ಟೆ ಒದಗಿಸುವಂಥ ಕೆಲಸವನ್ನು ಕೂಡ ಅವರು ಮಾಡಲಿಕ್ಕಿದ್ದಾರೆ. ಮತ್ತು ಅದರ ಮೌಲ್ಯವರ್ಧನೆ ಅಂದರೆ ಅದರಲ್ಲಿ ಈ ಖಾದ್ಯ ತೈಲಗಳು ಅಥವಾ ಹಪ್ಪಳ, ಉಪ್ಪಿನಕಾಯಿ, ಜ್ಯೂಸ್ ಮೊದಲಾದ ಮೌಲ್ಯವರ್ಧಿತ ಉತ್ಪನ್ನಗಳ ಅಂದರೆ ವ್ಯಾಲ್ಯೂ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥದ್ದು. ಹಾಗೆ ಈ ಸಣ್ಣ ಉದ್ಯಮಗಳು ತುಂಬ ಇವತ್ತು ನಾವು ಅದನ್ನು ಕಳ್ಕೊಳ್ತಿದ್ವಿ. ಮೊದಲು ಮನೆಯಲ್ಲೆಲ್ಲ ಮನೆಯಲ್ಲಿ ಹಲಸಿಗೆ ಸಂಬಂಧಪಟ್ಟ ಹಾಗೆ, ಮಾವಿಗೆ ಸಂಬಂಧಪಟ್ಟ ಹಾಗೆ, ಗೆಣಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಖಾತೆಗಳನ್ನು ನಾವು ಮಾಡ್ತಿದ್ವಿ. ಮನೆಯಲ್ಲಿ ಜನನೂ ಕಮ್ಮಿ ಆಗಿದೆ, ಹಾಗೆ ಅದರ ಬಳಕೆ ಕೂಡ ಕಮ್ಮಿ ಆಗಿದೆ. ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಅಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಕೂಡ ಜನ ಬರ್ತಾರನ್ನು ನೋಡಿ ಮಾಡಬೇಕು ಅಂತ ಉದ್ದೇಶವನ್ನು ಕೂಡ ಇದೆ. ಅದು ಹಳೆ ಮಾರಿಗುಡಿ ಪರಿಸರದಲ್ಲಿ ಈಗಾಗಲೇ ಅವರನ್ನು ಹಾಲನ್ನು ಬುಕ್ ಮಾಡಿ ಸುಮಾರು 70 ಮಳಿಗೆಗಳು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ 70 ಮಳಿಗೆಗಳು ಅಲ್ಲಿ ಬರ್ತಾ ಇದ್ದಾವೆ ಅಂತ ಕೇಳಿದ್ದೀನಿ. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ಒಂದಷ್ಟು ಈ ಸಿದ್ದು ಹಲಸು ಅಂತ ನಾವು ಕೇಳಿದ್ವಿ, ತುಮಕೂರಲ್ಲಿ ಭಾಳ ಫೇಮಸ್ ಇತ್ತು. ಅಲ್ಲಿ ಒಬ್ಬರು ಮನೆ ಹೇಳ್ತೀವಿ, ಒಂದು ಮರದಿಂದ 1 ಕೋಟಿ ರೂಪಾಯಿ ತೆಗಿತೀನಿ ಅಂತೇಳಿ. ಅಂದರೆ ಅವ್ರು ಬೇರೆ ಹಲಸಿನ ಹಣ್ಣು ಮಾರೋದಲ್ಲ, ಆ ಬೀಜ ತಯಾರು ಅದರ ಬೀಜದಿಂದ ಗಿಡವನ್ನು ಉತ್ಪತ್ತಿ ಮಾಡೋದು ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸಿದ್ದು ಹಲಸು ಅಂತ ನೀವು ಕೇಳಿರ್ಬೋದು. ಹೋದ ಸಲ ಬುಟ್ಟಿ ಅಂಗಡಿ ಕೃಷಿ ಕೇಂದ್ರಕ್ಕೆ ನಾವು ಬಂದಿದ್ದಾಗ ನಾನು ನೋಡಿದ್ದೆ ಅವ್ರನ್ನ. ಹಾಗೆ ಕೃಷಿ ತಜ್ಞರಿಂದ ಇದನ್ನು ಯಾವ ರೀತಿ ಬೆಳಿಬೋದು ಅಥವಾ ಬೇರೆ ಬೇರೆ ಜಾತಿಯ ಮಾವಿನ ಹಣ್ಣುಗಳು ಇದನ್ನು ಯಾವ ರೀತಿ ಬೆಳಿಬೋದು ಅನ್ನೋದ್ರ ಯಾವ ರೀತಿ ಮಣ್ಣು ಅದಕ್ಕೆ ಸೂಕ್ತ ಆಗ್ತದೆ ಅನ್ನೋಂಥ ಆ ಒಂದು ಮಾಹಿತಿಯನ್ನು ಕೂಡ ನಮ್ಮ ಕೃಷಿ ತಜ್ಞರು ಕೊಡಲಿಕ್ಕಿದ್ದಾರೆ. ಹಾಗಾಗಿ ಈ ಒಂದು ಅಪೂರ್ವವಾದ ಅವರ ಒಂದು ಈ ಒಂದು ಪ್ರಯೋಗ ಕಾಪುನಲ್ಲಿ ಆಗ್ತಾಯಿದೆ. ಬಹುಶಃ ಕಪ್ಪಡಿಯಲ್ಲಿ ಹಿಂದೆ ಸಲ ಮಾಡಿದ್ದು ಕಾಪುನಿಂದ ಅನಂತದಲ್ಲಿ ಇದು ಕಾಪುನಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಒಂದು ಹೊಸ ಪ್ರಯೋಗವನ್ನು ನಾನು ಗೊತ್ತಿದ್ದಾಗ ಮಾಡ್ತಾಯಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರಚಾರ, ನಿಮ್ಮ ಸಹಕಾರವನ್ನು ನಾನು ಕೇಳ್ತೀನಿ.